ನಾವು ಹೊಲಹಳ್ಳಿ ರಾಮಕೃಷ್ಣಪ್ಪ ಅಂತ ಮೇಲ್ಕುಂಟೆ ಪಂಚಾಯಿತಿ ಸಿರಾ ತಾಲೂಕು ತುಮಕೂರು ಜಿಲ್ಲೆ. ಏನಾಗ್ಬಿಡ್ತು ನಮಗೆ ಈ ಸೋಲಾರ್ಗೆ ಅಪ್ಲಿಕೇಶನ್ ಹಾಕಿದ್ವಿ. ಇಲ್ಲಿಗೆ 1.5 ವರ್ಷ 2 ವರ್ಷ ಇಂಚೆ 2 ವರ್ಷದ ಇಂಚೆ ಅಪ್ಲಿಕೇಶನ್ ಹಾಕಿದಾಗ ಏನಾಗ್ಬಿಡ್ತು, ಮೊನ್ನೆ ಡಿಸೆಂಬರ್ ಒಳಗೆ ದುಡ್ಡು ಕಟ್ಬೇಕು ಅಂತ ನಮಗೆ ಮಾಧ್ಯಮ ಮುಖಾಂತರ ಗೊತ್ತಾಯ್ತು. ಆವಾಗ ನಾವೇನು ಮಾಡೀವಿ, ದುಡ್ಡು ಕಟ್ಟಿವಿ. 1,81,900 ಚಿಲ್ಲರೆ ದುಡ್ಡು ಕಟ್ಟಿದ್ದೀವಿ. ನಮಗೇನು ಜನವರಿಗೆ ಎಂಡಿಂಗ್ನೊಳಗಾಗಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು. ದುಡ್ಡು ಕಟ್ಟಿದಾಗ ನಾವು ತಿರ್ಗಾ ರೆಕಾರ್ಡೆಲ್ಲ ನಮ್ಮಂಥವ್ರೆ ಹೊಂದಿಸ್ಕೊಂಡ್ರು. ಏನು ಚಾಪ್ಯಾಕಾಗದಂತೆ ಡಿ ಸಿ ಆಫೀಸ್ಗೆ ಹೋಗಿ DCC ಬ್ಯಾಂಕ್ ಹೋಗಿ ಚಾಪ್ಯಾಕಾಗದ ಎಲ್ಲ ತಗೊಂಡು ಚಾಪ್ಯಾಕಾಗದ ಒಳಗೆ ಕೊಟ್ಟು ಎಲ್ಲ ಇದು ಮಾಡಿದಾಗ ತಿರ್ಗಿ ಏನು ಮಾಡೀವಿ, ಇನ್ನೊಂದು ಸಲ ವಿಚಾರಣೆ ಮಾಡೀವಿ. ಅವ್ರನ್ನ ಫೋನ್ ಎತ್ತಿದ್ರು, ವಿಚಾರಣೆ ಮಾಡೀವಿ. ಏನಪ್ಪ ಅಂದಾಗ ಫೆಬ್ರವರಿ 20ಕ್ಕೆ ಮಾಡ್ಕೊಂಡು ಕೊಡ್ತೀವಿ ಅಂದರು. ತಿರ್ಗಿ ಫೆಬ್ರವರಿ 20ನೇ ತಾರೀಕು ವಿಚಾರಣೆ ಮಾಡೀವಿ. ಇಲ್ಲ 25ಕ್ಕೆ ಮಾಡ್ಕೊಂಡು ಕೊಡ್ತೀವಿ ಅಂದರು. 25ನೇ ತಾರೀಕು ನಾನು KEB ಆಫೀಸ್ಗೆ ಹೋಗಿ ಇವಾಗ ಮಾತಾಡಿವಲ್ಲ ಆ ಜೈ ಕುಟುಂಬ ಫೋನ್ ಮಾಡಿಸ್ದೆ. ಇಲ್ಲ ಸರ್, ಇನ್ನು 3 ದಿನದೊಳಗೆ ಮೆಟೀರಿಯಲ್ ಬರ್ತೈತೆ, ಮಾಡ್ಕೊಂಡು ಕೊಡ್ತೀವಿ ಅಂತ ಅಂದರು. ನಮಗೆ ಈ ರೈತರಿಗೆ ಭಾರಿ ಕಷ್ಟ ಆಗ್ಬಿಟ್ಟೈತಿ. ಇವಾಗ ಭಾರಿ ಕಷ್ಟ ಆಗಿರೋದ್ರಿಂದನ ಈಗ ನೋಡಿರಿ ಬೆಳೆ ಎಲ್ಲ ಒಣಗ್ತಾ ಐತಿ. ನಮ್ಮದೇ ಆಲ್ರೆಡಿ ಒಣಗ್ತಾ ಐತೆ ಆಲ್ರೆಡಿನೇ. ಯಾಕಂದರೆ ಇದನ್ನು ನಾವು ಬೆಳೆ ಉಳಿಸ್ಕೊಂಬಕ್ಕೋಸ್ಕರ ಕರೆಂಟಿನ ಪ್ರಾಬ್ಲಮ್ ಆಗಿ ಬೆಳೆ ಒಣಗ್ತಾ ಐತೆ ಅಂತ ಹೇಳಿ ಸಾಲ ಸೋಲ ಮಾಡಿ ದುಡ್ಡು ಕಟ್ಟಿವಿ. ದುಡ್ಡು ಕಟ್ಟಿದಲ್ಲೇ ಏನಾಗ್ಬಿಡ್ತು, ಈಗ ನಾಳೆಗೆ ಮಾಡ್ಕೊಂಡು ಕೊಡ್ತೀವಿ, ನಾಡ್ದು ಮಾಡ್ಕೊಂಡು ಕೊಡ್ತೀವಿ. ಇವಾಗ ಫೋನೇ ರಿಸೀವ್ ಮಾಡ್ತಾಯಿಲ್ಲ. ಯಾವ್ಯಾವ ನಂಬರ್ ಅಂತ ಹೇಳ್ತೀನಿ, ನಂಬರ್ಗಳು ಗೊತ್ತಿಲ್ಲ. ಇವಾಗ ಬೆಸ್ಕಾಮ್ನ ಹೋಗಿ ಕೇಳೋದಕ್ಕೆ, ನೋಡಪ್ಪ ಅವ್ರೆಂದು ಅವ್ರಿಗೆ ವರ್ಷ ತಕ್ಕ ಟೈಮ್ ಇರ್ತೈತೆ, ಅದು ನಮಗೆ ಗೊತ್ತಾಗಲ್ಲ. ಇವಾಗ ಆದಷ್ಟು ನೋಡೋಣ, ಮುಂದಿನ ವಾರ ಮಾಡ್ಕೊಂಡು ಕೊಡ್ತಾರಂತೆ ಅಂತ ಈ ಥರ ಹೇಳ್ತಾವ್ರೆ. ಹೇಳಿದಾಗ ನಾವಿನ್ನೇನು ಅವ್ರಿಗೆ ಹೇಳೋದು ಬರೋದು. ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ರೈತರು ಎಲ್ಲಿಂದ ಹೋಗ್ತಾರೆ? ಜಾಗ ನೋಡಿರಲ್ಲ, ಇನ್ನೊಂದಿಲ್ಲ. ಬಿಲ್ಡಿಂಗ್ ಎಲ್ಲ ಒಂದೇ ಥರ ಇರ್ತವೆ ಬೆಂಗಳೂರಿಗೆ ಹೋದಾಗ. ನಾವು ಯಾವ ಬಿಲ್ಡಿಂಗ್ ಅಂತ ಹೋಗಿ ಕಾಣೋಣ. ಹಂಗಾಗ್ಬಿಟ್ಟು ಈ ನಮಗೆ ಬೆಂಗಳೂರು ಲೆವೆಲ್ಗೆ ಹೋಗಕ್ಕೆ ಬಿಡಬೇಡ್ರಿ. ಆದಷ್ಟು ಈ ರೈತರು ಭಾರಿ ಕಷ್ಟದಾಗಿದ್ದಾರೆ. ಯಾಕೆಂದರೆ ಕಷ್ಟದಾಗಿರೋದಕ್ಕೆ ಅವರೆಲ್ಲ ಸಾಲ ಸೂಲ ಮಾಡಿ ಏನೋ ಮಾಡಿ ಇವತ್ತು ರೈತರ ಜೀವನನೇ ಕಷ್ಟ. ವಿಷ ಕುಡಿತಾರೆ ಇಂಥದ್ದು ವಿಷ ಕುಡಿದ್ರೆ ಇನ್ನೇನು ಮಾಡ್ತಾರೆ ಜನ? ಹಿಂಗೆ ಮಾಡಿದಾಗ ವಿಷ ಕುಡಿಬೇಕಾಗೋದು ಕಾಲ ಬರ್ತದೆ. ಮಾಡ್ಕೊಂಡು ಕೊಡ್ತಾರೆ ಅರ್ಜೆಂಟ್, ನಾನು ಬೆಳೆ ಉಳಿಸ್ಕೋಬೇಕು ಅಂಬೋದು ನನಗೆ ಆಸೆ. ಆ ಆಸೆ ಮೇಲೆ ದುಡ್ಡು ಕಟ್ಟಿದ್ದೀವಿ. ಇದನ್ನು ಏನಾದರೂ ಮಾಡಿ ಸರ್ಕಾರ ಮತ್ತು ಈ ಬೆಸ್ಕಾಂ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಜವಾಬ್ದಾರಿ ತಗೊಂಡು ಇದೊಂದು ಕೆಲಸ ಮಾಡಿಸ್ಕೊಂಡು ಕೊಟ್ಟರೆ ರೈತರು ಎಷ್ಟೋ ನೆಮ್ಮದಿಗೆ ಇರ್ತಾರೆ. ಇದೇನೋ ಇತ್ಲ ಬೆಳೆನೂ ಒಣಗಿಸ್ಕೊಂತಾರೆ. ಇವಾಗೇನೋ ಇವರು ರಿಸೀವ್ ಮಾಡಲ್ಲ. ನಾಳೆಗೆ ಎಲ್ಲ ಸೋಲಾರ್ ಹಾಕಿದ ಮೇಕೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಡಬ್ಬ ಇದ್ದರೆ ಒಂದು 2-3 ಗಂಟೆ ಕರೆಂಟ್ ಬರ್ತೈತಿ. ಹೆಚ್ಚು ಕಮ್ಮಿ ಆದ್ಮೇಲೆ ರೈತ ಎಲ್ಲೋ ಕೇಳ್ತಾನೆ ಹೇಳು. ಇವತ್ತು ಎಲ್ಲೂ ಕೇಳೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಐತಿ. ಹಂಗಾಗಿ ದಯವಿಟ್ಟು ನಾನು ಬೇಡ್ಕೊಂಬೋದಿಷ್ಟೇ, ನೋಡು ಇವೆಲ್ಲ ಗಿಡಗಳು ನಾವು ಕಷ್ಟ ಬಿದ್ದು ಇದನ್ನೆಲ್ಲ ಮಾಡಿ ಒಣಗೋಗ್ಬಿಟ್ರೆ ವಿಷ ಕುಡಿಯೋದೊಂದೇ ಬಾಕಿ ಇರೋದು, ಇನ್ನೇನೈತೆ ಹೇಳು. ಹಂಗಾಗಿ ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂಬೋದು ಇಷ್ಟೇ. ಇವಾಗ ಕೇಂದ್ರ ಸರ್ಕಾರ 1% ರಾಜ್ಯ ಸರ್ಕಾರ 1% ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತೈತೆ. ಕೊಟ್ಟಾಗಿ ಏನು ಮಾಡ್ತಾರೆ ರೈತರು? ಬಿಡು ಅಲ್ಲಿ ಇಟ್ಟು ಬರ್ತೈತೆ ಅಂತೇಳಿ ಸಾಲ ಸೂಲ ಮಾಡಿ ದುಡ್ಡು ಕಟ್ಟಿ, ಇವಾಗ ನಾವು ಅಲ್ಲಿ ಬರ್ತೈತೆ ಅಂದ್ರೆ ಅವ್ರು ಇಲ್ಲ ಸರ್ಕಾರದ ದುಡ್ಡು ಕೊಡಬೇಕು, ಅಲ್ಲೇ ತಕ ಮಾಡಲ್ಲ ಅಂದ್ಮೇಲೆ ಇವ್ರಿನ್ನ ಯಾಕೆ ನಮ್ಮ ದುಡ್ಡು ಕಟ್ಟಿಸ್ಕೋಬೇಕಾಯ್ತು? ಏನಪ್ಪ, ಇವಾಗ ಎಷ್ಟು ಕಷ್ಟ ಐತೆ ಅಂಬೋದು ಜನಕ್ಕೆ ಗೊತ್ತಾಗಬೇಕು. ಈ ನಮಗೆ ಫೋನ್ ಮಾಡ್ತಾರೆ, ಅಣ್ಣ ನಿಮ್ಮದು ಬಂತೆ ಅಲ್ಲೇನೆ ಅಂತ. ಇದು ಒಂದು 3-4-8-6-7 ಕಂಪ್ನಿನ ತಗೊಂಡಾರೆ. ನಮ್ಮದು CRI ಕಂಪ್ನಿ ಅಂತ. ತಿರ್ಗಾ 10 ಕಂಪ್ನಿನವರು 10 ತಗೊಂಡಾರೆ ಏಜೆನ್ಸಿ ಯಾರ್ಯಾರು ವೆಂಡರ್ ಸೆಲೆಕ್ಷನ್ ಮಾಡ್ಕೊಂಬಿಟ್ಟವ್ರೆ. ಒಂದು KLN ಅಲ್ಲೇ ಹಾಕ್ಯಾರಂತೆ. ಅವ್ರನ್ನ ನಾವು ಮಾಧ್ಯಮ ಮುಖಾಂತರ ತಿಳ್ಕೊಂಡ್ವಿ. ಇವ್ರು ಯಾಕೆ ಹಾಕಲಿಲ್ಲ? ಬೇಸಿಗೆಗೋಸ್ಕರ ನಾವು ದುಡ್ಡು ಕಟ್ಟಿರೋದು. ನಾವೇನು ಮಳೆಗಾಲದ ದುಡ್ಡು ಕಟ್ತಿರ್ಲಿಲ್ಲ. ಬೇಸಿಗೆ ಇದ್ದಾಗ ಬೇಸಿಗೆ ಕಾಲದಾಗೆ ಸೋಲಾರ್ ಕರೆಂಟ್ ಬರ್ತೈತೆ, ನೀರು ಚೆನ್ನಾಗಿ ಬರ್ತವೆ, ಅವಾಗ ನಮ್ಮ ಬೆಳೆ ಫಸಲು ಉಳಿಸ್ಕೋಬೋದು ಅಂಬ ಒಂದು ದೃಷ್ಟಿಗೋಸ್ಕರ ಇದು ಮಾಡಿದ್ದೀವಿ. ಬಿಟ್ಟರೆ ಇನ್ನೇನು ಇದಕ್ಕೋಸ್ಕರ ಮಾಮೂಲಿ ನಮಗೇನು TC ಐತೆ ಎಲ್ಲ ಐತೆ. ಇದ್ದಿದ್ದೂ ಕ್ಯಾನ್ಸಲ್ ಮಾಡಿ ಇನ್ನೊಂದು ಬೋರ್ ಹಾಕ್ಸಿದ್ದೀವಿ. ಆ ಬೋರಿಗೆ ಸೋಲಾರ್ ಕುಂಡ್ರಿಸಿರೆ, ಇವಾಗ ಹಾಕ್ಸಿದ್ದೀವಲ್ಲ ಆ ಬೋರಿಗೆ ಸೋಲಾರ್ ಕುಂಡ್ರಿಸಿರೆ ಗಿಡ ಉಳಿಸ್ಕೋಬೋದಲ್ಲ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಇದೆಲ್ಲ ಮಾಡಿದ್ದೀವಿ. ಅದನ್ನು ದಯವಿಟ್ಟು ನಮಗೆ ಇದನ್ನು ಮಾಡ್ಕೊಂಡು ಕೊಟ್ಟರೆ, ದಯವಿಟ್ಟು ಇವಾಗ ಏನು ಮಾಡ್ಬೇಕು ಗೊತ್ತಾ, ಅಧಿಕಾರಿಗಳು ಎಲ್ಲ ಸರ್ಕಾರ ದಯವಿಟ್ಟು ಬೇಕಾದ್ರೆ ಅವ್ರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ರೈತರಿಗೆ ಸಹಾಯ ಮಾಡ್ಕೊಂಡು ಕೊಟ್ಬಿಟ್ರೆ ಅದೇ ಅವ್ರಿಗೆ ಪುಣ್ಯ. ಅವ್ರು ಏನು ಕೇಳಲ್ಲ. ಇವತ್ತು ರೈತ ಏನು ನೀರು ಬೆಳಕು ಅಷ್ಟು ಕೇಳ್ತಾನೆ.
ಈ ಗಿಡಕ್ಕೆ ನೀರಿಲ್ದಂಗೆ ಹೋಗ್ಬಿಟ್ರೆ ಇವತ್ತು ವಿಷ ಕುಡಿದು ಸಾಯೋದೊಂದು ಬಾಕಿ ಬಿಡ್ತೈತೆ ಬಿಟ್ಟರೆ ಇವಾಗ ಇವತ್ತು ಈ ಗಿಡ ಈ ಮಟ್ಟಕ್ಕೆ ತರಬೇಕಾದ್ರೆ ಎಷ್ಟು ಕಷ್ಟ ಐತೆ ಹೇಳು. ಮಕ್ಕಳು ಕೈಗೆ ಯಾರ ಕೈಗೆ ಕುಡ್ದಂಗೆ ಇವಕ್ಕೆಲ್ಲ ಹಾಕಿ ಬಂಡವಾಳ ರೈತಗೆ ಭಾರಿ ಕಷ್ಟ ಬೀಳ್ತಾನೆ. ಅದನ್ನು ಮಾತ್ರ ದಯವಿಟ್ಟು ಇದು ಮಾಡ್ಕೊಂಡು ಕೊಡ್ರಿ ಸರ್ಕಾರ. ಏನು ನೀರು ಕೊಟ್ಬಿಟ್ಟು ಈ ಗಿಡನ ಒಂದು ಉಳಿಸ್ಕೊಂಬಿಟ್ರೆ, ಇಲ್ಲ ಅಂದರೆ ವಿಷ ಕುಡಿದು ನಾವು ಸಾಯಬೇಕಾದ ಪರಿಸ್ಥಿತಿ ಬರ್ತೈತೆ. ಇಲ್ಲ ಅಂದರೆ ಬೆಸ್ಕಾಂ ಮುಂದೆ ಹೋಗಿ ನಾವು ಅಲ್ಲೇ ಕುಂತ್ಕೊಂಡ್ಬಿಡ್ತೀವಿ, ಮನಿಕೊಂಡ್ಬಿಡ್ತೀವಿ, ಶಾಪೆ ದಿಂಬು ತಗೊಂಡೋಗಿ. ಅದು ಆ ಕೆಲಸ ಆಗತಕ್ಕ ಇತ್ಲ ಬರಲ್ಲ. ಎಲ್ಲ ಅಧಿಕಾರಿಗಳು ಇದು ಗಮನಪಟ್ಟು ಇದನ್ನು ಮಾಡಿಸ್ಕೊಂಡು ಕೊಟ್ಟರೆ ನಮಗೆ ಭಾರಿ ಒಳ್ಳೆಯದು.